ನಮಸ್ಕಾರ ಎಲ್ರಿಗೂ. ನಾನು ಬೋರಮ್ಮ ಹೆಚ್ ಅಂಗಡಿ, ವರ್ಕಿಂಗ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟಿಕ್. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ 4ನೇ ಸೆಮ್ನ ರಾಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಗೆ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೊ ಈ ಪತ್ರಿಕೆ ಅಡಿಯಲ್ಲಿ 27ನೇ ಸೆಷನ್ ಅಡಿಯಲ್ಲಿ ಇವತ್ತು ನಾವು ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ಡಿಪ್ಲೊಮ್ಯಾಟ್, ರಾಯಭಾರತ್ವದ ಒಂದು ಹುದ್ದೆಗೆ ಇರತಕ್ಕಂತಹ ವಿಶೇಷ ಸವಲತ್ತುಗಳ ಕುರಿತು ಅಧ್ಯಯನವನ್ನು ಮಾಡೋಣ. ಸೊ ವಾಟ್ ಆರ್ ದಿ ಪ್ರಿವಿಲೇಜಸ್ ಆಫ್ ಡಿಪ್ಲೊಮ್ಯಾಟ್ಸ್, ರಾಜತಾಂತ್ರಿಕರಿಗೆ ಅಥವಾ ರಾಯಭಾರಿಗಳಿಗೆ ಇರ್ತಕ್ಕಂಥ ವಿಶೇಷ ಸವಲತ್ತುಗಳು ಏನು ಅನ್ನೋಕ್ಕಿಂತ ಮುಂಚೆ ಯಾಕೆ ಬೇಕು ಈ ಸವಲತ್ತುಗಳು? ಖಂಡಿತ. ಸೊ ರಾಯಭಾರಿಗಳು ಅಂದರೆ ಒಂದು ಅಪರಿಚಿತ ದೇಶದಲ್ಲಿ ಹೋಗಿ ತನ್ನ ಮಾತೃ ದೇಶದ ಪರವಾಗಿ ನಿಷ್ಠೂರವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂತಹ ಒಬ್ಬ ಬರೀ ವ್ಯಕ್ತಿಯಲ್ಲ, ಅದು ಹುದ್ದೆ, ಅದು ಒಂದು ಕಚೇರಿ. ಸೊ ಅಂತಹ ಒಂದು ವ್ಯಕ್ತಿಗೆ ಅಲ್ಲಿ ಅಪರಿಚಿತವಾದಂತಹ ಒಂದು ಹೊಸ ಒಂದು ಪರಕೀಯ ಪ್ರದೇಶದಲ್ಲಿ ಹೋಗಿ ತನ್ನ ದೇಶದ ಪರವಾಗಿ ಕಾರ್ಯಗಳನ್ನ ನಿರ್ವಹಿಸಬೇಕಾದಾಗ ಆ ಒಂದು ಹೋಸ್ಟ್ ಕಂಟ್ರಿ ಏನಿದೆಯಲ್ಲ, ಆ ಹೋಸ್ಟ್ ಕಂಟ್ರಿ ಈ ಒಂದು ಹುದ್ದೆಗೆ ಮತ್ತು ಇವರ ಒಂದು ಕುಟುಂಬಕ್ಕೆ ಕೆಲವು ವಿಶೇಷ ಸೌಲಭ್ಯಗಳನ್ನು ಒದಗಿಸಬೇಕಾಗತ್ತೆ. ಅದು ಯಾವುದೇ ರಾಷ್ಟ್ರ ಆಗಿರ್ಬೋದು. ಯಾವ್ಯಾವ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ರಾಯಭಾರಿಗಳಿಗೂ ಕೂಡ ಈ ಸೌಲಭ್ಯಗಳು ಸಾರ್ವತ್ರಿಕವಾಗಿ ಅನ್ವಯ ಆಗ್ತವೆ. ಸೊ ಯಾವುದೇ ಎಲ್ಲ ರಾಯಭಾರಿಗಳಿಗೂ ಕೂಡ ಅವರು ಕಾರ್ಯನಿರ್ವಹಿಸ್ತಕ್ಕಂಥ ಹೋಸ್ಟ್ ಕಂಟ್ರಿ ಏನಿದೆಯಲ್ಲ ಅದು ಪರಕೀಯ. ಸೊ ಹೀಗಾಗಿ ಅಲ್ಲಿ ಹೋಗಿ ತಮ್ಮ ದೇಶದ ಪರವಾಗಿ ಕಾರ್ಯವನ್ನು ಮಾಡಬೇಕು ಅಂದರೆ ಅವ್ರಿಗೆ ಕೆಲವು ವಿಶೇಷ ಸೌಲಭ್ಯಗಳು ಬೇಕಾಗ್ತವೆ. ಅಂಥ ಸೌಲಭ್ಯಗಳನ್ನು ಅಧಿಕೃತವಾಗಿ ಜಾಗತಿಕ ಕಾನೂನಿನ ಮೂಲಕ ಏನು ಮಾಡಲಾಗಿದೆ, ಅವುಗಳನ್ನು ಮಂಜೂರು ಮಾಡಲಾಗಿದೆ. ಎಲ್ಲ ರಾಯಭಾರಿಗಳಿಗೆ ಅಧಿಕೃತವಾಗಿ ಅವುಗಳನ್ನು ಘೋಷಿಸಲಾಗಿದೆ. ದೆನ್ ವಾಟ್ ಆರ್ ದೋಸ್ ಪ್ರಿವಿಲೇಜಸ್? ಹಾಗಿದ್ರೆ ಆ ಸೌಲಭ್ಯಗಳು ಯಾವ್ಯಾವು? ಸೊ ಮೊದಲೇದು ಇನ್ವೈಲಬಿಲಿಟಿ ಆಫ್ ಡಿಪ್ಲೊಮ್ಯಾಟಿಕ್ ಏಜೆಂಟ್ಸ್, ಏನು ರಾಯಭಾರಿ ಏಜೆಂಟ್ಗಳು ಅಂತ ಏನು ಕರಿತೀವಿ, ಇವರಿಗೆ ಅನುಲ್ಲಂಘನೀಯ ಅಂತ ಏನು ಕರಿತೀವಿ. ಇನ್ವೈಲಬಿಲಿಟಿ ಅಂದರೆ ವಿಯೆನ್ನಾ ಕನ್ವೆನ್ಷನ್ ಹೇಳುತ್ತೆ, ವಿಯೆನ್ನಾ ಸಮ್ಮೇಳನದಲ್ಲಿ ಏನು ಹೇಳಲಾಗಿದೆ ಅಂದರೆ ದ ಪರ್ಸನ್ ಆಫ್ ಎ ಡಿಪ್ಲೊಮ್ಯಾಟಿಕ್ ಏಜೆಂಟ್ ಶೆಲ್ ಬಿ ಇನ್ವೈಲೇಬಲ್. ಅಂದರೆ ಇವರನ್ನು ಕೆಲವು ವಿಷಯಗಳಲ್ಲಿ ಅನುಲ್ಲಂಘನೀಯ ಅಂತ ಹೇಳಿ ಇವರನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ಮುಂದಿನ ವಿವರಣೆಯಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಹಿ ಶೆಲ್ ನಾಟ್ ಬಿ ಲಯಬಲ್ ಟು ಎನಿ ಫಾರ್ಮ್ ಆಫ್ ಅರೆಸ್ಟ್ ಆರ್ ಡಿಟೆನ್ಷನ್. ಅಂದರೆ ಇವರನ್ನು ಆ ರಾಷ್ಟ್ರದಲ್ಲಿರ್ತಕ್ಕಂಥ ಯಾವುದೇ ಕಾನೂನಿನ ಮೂಲಕ ಬಂಧಿಸೋದಾಗಲಿ, ಅವರನ್ನು ಸೆರೆವಾಸದಲ್ಲಿ ಇಡೋದಾಗಲಿ ಮಾಡೋ ಹಾಗಿಲ್ಲ. ದೆನ್ ದ ರಿಸೀವಿಂಗ್ ಸ್ಟೇಟ್ ಶೆಲ್ ಟ್ರೀಟ್ ಹಿಮ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್. ಸೊ ಏನು ಯಾವ ಹೋಸ್ಟ್ ಕಂಟ್ರಿ ಇರುತ್ತೋ ಆ ಪ್ರತಿಯೊಂದು ಹೋಸ್ಟ್ ಕಂಟ್ರಿಯೂ ಕೂಡ ತನ್ನ ದೇಶಕ್ಕೆ ಆಗಮಿಸತಕ್ಕಂಥ ಬೇರೆ ಬೇರೆ ದೇಶಗಳ ರಾಯಭಾರಿಗಳನ್ನು ತುಂಬ ಗೌರವಯುತವಾಗಿ ಬರಮಾಡಿಕೊಳ್ಬೇಕು. ದೆನ್ ಶುಡ್ ಟೇಕ್ ಆಲ್ ಅಪ್ರೋಪ್ರಿಯೇಟ್ ಟು ಪ್ರಿವೆಂಟ್ ಆ್ಯಂಡ್ ಅಟ್ಯಾಕ್ ಆನ್ ಹಿಸ್ ಪರ್ಸನಲ್ ಫ್ರೀಡಮ್ ಆರ್ ಡಿಗ್ನಿಟಿ. ಸೊ ಬರೀ ಬರಮಾಡಿಕೊಳ್ಳೋದಷ್ಟೇ ಅಲ್ಲ, ಅವನ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಬರದ ಹಾಗೆ ಎಲ್ಲ ಸುರಕ್ಷತಾ ಕ್ರಮಗಳನ್ನು, ಗೌರವ ಕ್ರಮಗಳನ್ನು ಅನುಸರಿಸಬೇಕು. ನೋಡಿ, ಇಲ್ಲಿ ರಾಯಭಾರಿ ಅನ್ನೋದನ್ನು ಒಬ್ಬ ವ್ಯಕ್ತಿಯಾಗಿ ಕನ್ಸಿಡರ್ ಮಾಡಲ್ಲ, ಬದಲಾಗಿ ಸೊ ಆ ದೇಶನೇ, ಯಾಕಂದರೆ ಅದು ಒಂದು ರಾಷ್ಟ್ರದ ಸಂಪೂರ್ಣ ಪ್ರತಿನಿಧಿಯಾಗಿ ಅವರು ಹೋಗಿರ್ತಾರೆ. ಸೊ ಅವ್ರಿಗೇನಾದರೂ ಅಲ್ಲಿ ಅವಮಾನ, ನಿಂದನೆ, ಬಂಧನ ಆದರೆ ಅದು ಆ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂತಹ ದೇಶಕ್ಕೆ, ಸೊ ರಾಯಭಾರಿ ಯಾವ ದೇಶದ ಪ್ರತಿನಿಧಿಯಾಗಿರ್ತಾನೋ ಆ ದೇಶಕ್ಕೆ ಅದು ಅವಮಾನ ಮಾಡಿದ ಹಾಗೆ. ಸೊ ಹೀಗಾಗಿ ಅಲ್ಲಿ ರಾಯಭಾರಿಗಳನ್ನು ಅತ್ಯಂತ ಗೌರವಯುತವಾಗಿ ಮತ್ತು ರಕ್ಷಣಾತ್ಮಕವಾಗಿ ನೋಡಿಕೊಳ್ಳೋದು ಪ್ರತಿಯೊಂದು ರಾಷ್ಟ್ರದ ಜವಾಬ್ದಾರಿ. ಇದು ರಾಯಭಾರಿಗಳಿಗೆ ಇರತಕ್ಕಂತಹ ವಿಶೇಷ ಸವಲತ್ತು. ದೆನ್ ಇನ್ವೈಲಬಿಲಿಟಿ ಆಫ್ ಫ್ಯಾಮಿಲಿ ಮೆಂಬರ್ಸ್. ಖಂಡಿತ ಕೇವಲ ರಾಯಭಾರಿ ಕೆಲಸವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿ ಅಲ್ಲ, ಅವರೆಲ್ಲ ತುಂಬ ದೀರ್ಘಕಾಲಿಕ ಸೇವೆ ಆಗಿರೋದ್ರಿಂದ ಅವರು ಕುಟುಂಬ ಸಮೇತ ಹೋಗಿ ಅಲ್ಲಿ ಆ ಹೋಸ್ಟ್ ಕಂಟ್ರಿಯಲ್ಲಿ ವಾಸ ಮಾಡಿರ್ತಾರೆ. ದೇ ವಿಲ್ ಲಿವ್ ಅಂಡರ್ ಎ ಸಿಂಗಲ್ ರೂಫ್, ಒಂದೇ ಮನೆಯಲ್ಲಿ ಒಂದೇ ಕಚೇರಿಯಲ್ಲಿ ಅವರು ವಾಸವನ್ನು ಮಾಡ್ತಾರೆ. ಹೀಗಾಗಿ ರಾಯಭಾರಿಗಷ್ಟೇ ಅಲ್ಲ, ಇಡೀ ಅವರ ಕುಟುಂಬಕ್ಕೆ ಮತ್ತು ಅವರ ಏನು ರಾಯಭಾರಿ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ನೌಕರರಿಗೆ ಸೇರಿ ಸಂಪೂರ್ಣವಾಗಿ ಎಲ್ಲರಿಗೂ ಕೂಡ ಸಂರಕ್ಷಣೆಯನ್ನು ಒದಗಿಸೋದು ಆ ಹೋಸ್ಟ್ ಕಂಟ್ರಿಯ ಮುಖ್ಯ ಜವಾಬ್ದಾರಿ. ದೆನ್ ಇಮ್ಯುನಿಟಿ ಫ್ರಮ್ ದ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ಸ್ ಡ್ಯೂಟೀಸ್. ಸೊ ಏನು ಡಿಪ್ಲೊಮ್ಯಾಟಿಕ್ ಏಜೆಂಟ್ಸ್ ಹೋಗಿರ್ತಾರೆ, ಅವರು ದೇ ಶೆಲ್ ಬಿ ಎಕ್ಸೆಂಪ್ಟೆಡ್ ಫ್ರಮ್ ಆಲ್ ಡ್ಯೂಸ್ ಆ್ಯಂಡ್ ಟ್ಯಾಕ್ಸಸ್, ಪರ್ಸನಲ್ ಆರ್ ರಿಯಲ್, ನ್ಯಾಷನಲ್, ಮುನ್ಸಿಪಲ್ ಆರ್ ರೀಜನಲ್. ಎಲ್ಲ ಯಾವುದೇ ತರಹದಂಥ ತೆರಿಗೆಗಳಿರ್ಬೋದು, ರಾಷ್ಟ್ರೀಯ, ರಾಜ್ಯದ ಅಥವಾ ಮುನ್ಸಿಪಾಲ್ಟಿ ಅಥವಾ ಏನು ಪ್ರಾದೇಶಿಕ, ಏನು ಸ್ಥಳೀಯ,
ಈ ರೀತಿ ಯಾವುದೇ ರೀತಿಯ ತೆರಿಗೆಗಳಿಂದ ಅವರಿಗೆ ಸಂಪೂರ್ಣವಾಗಿ ವಿನಾಯಿತಿಯನ್ನು ನೀಡಲಾಗಿರುತ್ತೆ. ಏಕೆಂದರೆ ಒಂದೊಂದು ರಾಷ್ಟ್ರದ ತೆರಿಗೆ ರೀತಿಗಳು ಬೇರೆ ಬೇರೆ ಆಗಿರ್ತವೆ. ಸೊ ಅದು ಯಾವುದೇ ಕಾರಣಕ್ಕೂ ಆ ರಾಷ್ಟ್ರದ ತೆರಿಗೆ ಈ ರಾಯಭಾರಿ ಹುದ್ದೆಯಲ್ಲಿದ್ದಂಥ ವ್ಯಕ್ತಿಗೆ ಏನಾಗಬಾರ್ದು, ಅದು ಹೊರೆ ಆಗಬಾರ್ದು. ಬಿಕಾಸ್ ಈಸ್ ನಾಟ್ ದ ಸಿಟಿಸನ್ ಆಫ್ ದಟ್ ನೇಷನ್. ಸೊ ಅವನು ಒಂದು ಬೇರೆ ರಾಷ್ಟ್ರವನ್ನು ಪ್ರತಿನಿಧಿಸ್ತಕ್ಕಂತಹ ವ್ಯಕ್ತಿ. ಅಲ್ಲಿ ತಾತ್ಕಾಲಿಕವಾಗಿ ವ್ಯಕ್ತಿ ಬದಲಾಗುವುದು, ಬಟ್ ಅವನು ಅಲ್ಲಿ ಬೇರೆ ದೇಶದ ಪರವಾಗಿ ಆ ದೇಶದಲ್ಲಿ ವಾಸಿಸ್ತಿರ್ತಾನೆ ಹೊರತಾಗಿ ಆ ದೇಶದ ಪ್ರಜೆ ಅಲ್ಲ. ಸೊ ಹೀಗಾಗಿ ಆ ದೇಶದ ಪ್ರಜೆಗಳಿಗೆ ನಿಗದಿಪಡಿಸಿದಂತಹ ಯಾವುದೇ ತೆರಿಗೆಯನ್ನು ರಾಯಭಾರಿಗಳ ಮೇಲೆ ವಿಧಿಸೋ ಹಾಗಿಲ್ಲ. ಅವರು ಎಲ್ಲ ತೆರನಾದಂಥ ತೆರಿಗೆಗಳಿಂದ ಸಂಪೂರ್ಣವಾಗಿ ವಿಮುಕ್ತರಾಗಿರ್ತಾರೆ. ಯಾವುದೇ ತೆರಿಗೆಯನ್ನು ಕಟ್ಟದೆ ಅವರು ಅಲ್ಲಿ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಇರುತ್ತೆ. ದೆನ್ ಡಿಪ್ಲೊಮ್ಯಾಟಿಕ್ ಏಜೆಂಟ್ಸ್ ಶಾಲ್ ಬಿ ಇಮ್ಯೂನ್ ಫ್ರಮ್ ದ ಕ್ರಿಮಿನಲ್ ಜುರಿಸ್ಡಿಕ್ಷನ್ ಆಫ್ ದ ಸ್ಟೇಟ್. ಸೊ ಇದನ್ನು ವಿಯೆನ್ನಾ ಸಮ್ಮೇಳನದ 1961ರಲ್ಲಿ ನಡೆದಂತಹ ವಿಯೆನ್ನಾ ಕನ್ವೆನ್ಷನ್ ಆ್ಯಕ್ಟ್ನಲ್ಲಿ ಆರ್ಟಿಕಲ್ 31 ಅಡಿಯಲ್ಲಿ ಇದನ್ನು ನಮೂದಿಸಲಾಗಿದೆ ಸ್ಪಷ್ಟವಾಗಿ. ಅಂದರೆ ಕೀಪಿಂಗ್ ಎ ಸ್ಟೇಟ್ ಶಾಲ್ ನಾಟ್ ಪ್ರಾಸಿಕ್ಯೂಟ್ ಆರ್ ಪೆನಲೈಸ್ ಎನಿ ಡಿಪ್ಲೊಮ್ಯಾಟಿಕ್ ಏಜೆಂಟ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್, ಈವನ್ ಹಿ ಕಾಂಟ್ ಬಿ ಅರೆಸ್ಟೆಡ್. ಸೊ ಯಾವುದೇ ಸಂದರ್ಭದಲ್ಲಿ ಆ ಸ್ಥಳೀಯ ನ್ಯಾಯ ಜುರಿಸ್ಡಿಕ್ಷನ್ ಅಂತ ಏನು ಕರಿತೀವಿ, ನ್ಯಾಯಾಂಗ ವ್ಯಾಪ್ತಿ ಅಂತ ಕರಿತೀವಿ, ಅದು ಕ್ರಿಮಿನಲ್ ಜುರಿಸ್ಡಿಕ್ಷನ್ ಇದ್ದರೂ ಕೂಡ ಆ ಆಧಾರದ ಮೇಲೂ ಕೂಡ, ಕ್ರಿಮಿನಲ್ ಜುರಿಸ್ಡಿಕ್ಷನ್ ಆಧಾರದ ಮೇಲೂ ಕೂಡ ರಾಯಭಾರಿಗಳ ಮೇಲೆ ಆಪಾದನೆಯನ್ನು ಹೊರಿಸೋದು, ಅರೆಸ್ಟ್ ಮಾಡೋ ಕೆಲಸವನ್ನು ಮಾಡೋ ಹಾಗಿಲ್ಲ. ಸೊ ಆ ಥರದ ಘಟನೆಗಳೇನಾದರೂ ಕಂಡು ಬಂದರೆ ತಕ್ಷಣವೇ ಆ ಹೋಸ್ಟ್ ಕಂಟ್ರಿ ಏನು ಮಾಡಬೇಕು, ಮಾತೃ ದೇಶಕ್ಕೆ ರಿಪೋರ್ಟ್ ಮಾಡಬೇಕು. ವಿಷಯ ತಿಳಿಸೋದಕ್ಕೆ ಖಂಡಿತ ಅವಕಾಶ ಇದೆ. ಸೊ ಈ ರೀತಿ ನಿಮ್ಮ ದೇಶದ ರಾಯಭಾರಿಯಿಂದ ಈ ತರಹದ ಒಂದು ಘಟನೆ ಆಗಿದೆ ಅಂತ ಹೇಳಿ ವಿಷಯ ಮುಟ್ಟಿಸೋದಕ್ಕೆ ಅವಕಾಶ ಇದೆ ಹೊರತಾಗಿ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕಾಯ್ದೆಯನ್ನು ಅನ್ವಯ ಮಾಡಿ ಕ್ರಿಮಿನಲ್ ಕೇಸು, ಸಿವಿಲ್ ಕೇಸ್ ಆಗಿರ್ಬೋದು, ಯಾವುದೇ ಕೇಸ್ನ ಅಡಿಯಲ್ಲಿ ಅವರನ್ನು ಬಂಧಿಸುವ ಅವಕಾಶ ಇಲ್ಲ. ಇದು ರಾಯಭಾರಿಗಳಿಗಿರ್ತಕ್ಕಂಥ ಅತ್ಯಂತ ವಿಶೇಷ ಸೌಲಭ್ಯ. ದೆನ್ ಫ್ರೀಡಮ್ ಆಫ್ ಮೂವ್ಮೆಂಟ್ ಆ್ಯಂಡ್ ಟ್ರಾವೆಲ್. ಸೊ ಇವರಿಗೆ ಸಂಪೂರ್ಣವಾಗಿ ತಾವು ಯಾವ ಹೋಸ್ಟ್ ಕಂಟ್ರಿಯಲ್ಲಿ ಇರ್ತಾರೆ ಆ ಹೋಸ್ಟ್ ಕಂಟ್ರಿಯಲ್ಲಿ ಸಂಚರಿಸ್ತಕ್ಕಂತಹ ಮತ್ತು ಪ್ರಯಾಣವನ್ನು ಮಾಡ್ತಕ್ಕಂತಹ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಸೊ he can move and travel in the territory of receiving state but subject to laws and regulations of international law and rules made by the receiving state concerning security zone. ಸೊ ಖಂಡಿತ ಆ ದೇಶದಿಂದ ಏನು ಹೋಸ್ಟ್ ಕಂಟ್ರಿ ಏನಿರುತ್ತೋ ಅದೆಲ್ಲ ದೇಶಾದ್ಯಂತ ಸಂಚರಿಸುವ ಒಂದು ಅವಕಾಶ ಇರುತ್ತೆ. ಆದರೆ ಕೆಲವು ನಿಯಮಗಳನ್ನು, ಜಾಗತಿಕ ನಿಯಮಗಳನ್ನು ಅನುಸರಿಸಿ ಆ ದೇಶದ ಒಂದು ಭದ್ರತೆ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ನಿಷೇಧವನ್ನು ಹೇರಿರ್ಬೋದು. ಅಂತಹ ಪ್ರದೇಶಗಳನ್ನು ಬಿಟ್ಟರೆ ಆ ಇಡೀ ದೇಶಾದ್ಯಂತ ಸಂಚರಿಸ್ತಕ್ಕಂಥ ಮತ್ತು ಪ್ರಯಾಣ ಮಾಡ್ತಕ್ಕಂತಹ ಸಂಪೂರ್ಣ ಸೌಲಭ್ಯ ಹಕ್ಕು ಅವರಿಗೆ ಇರುತ್ತೆ. ಈಗ ಅದೇ ಸಾಮಾನ್ಯ ಪ್ರಜೆಗಳಾದರೆ ಒಂದು ದೇಶಕ್ಕೆ ಬೇರೆ ದೇಶಕ್ಕೆ ಹೋಗಬೇಕಾದ್ರೆ ಇಂತಿಷ್ಟು ಪ್ರದೇಶಕ್ಕೆ, ಇಂಥದೇ ಉದ್ದೇಶಕ್ಕೆ, ಇಂತಿಷ್ಟು ದಿನಗಳು ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ನಾವು ವೀಸಾ ರೂಪದ ಅನುಮತಿಯನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಬಟ್ ಇವರಿಗೆ ತುಂಬ ಬ್ರಾಡ್ ಆಗಿ ಒಂದು ಮುಕ್ತ ಸ್ವಾತಂತ್ರ್ಯವನ್ನು ನೀಡಲಾಗಿರುತ್ತೆ. ಆ ಹೋಸ್ಟ್ ಕಂಟ್ರಿಯ ಯಾವುದೇ ಭಾಗದಲ್ಲಿ ಇವರು ಸಂಚಾರ ಮಾಡ್ತಕ್ಕಂಥ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ದೆನ್ ಇಮ್ಯುನಿಟಿ ಫ್ರಮ್ ಇನ್ಸ್ಪೆಕ್ಷನ್ ಆಫ್ ಪರ್ಸನಲ್ ಬ್ಯಾಗೇಜ್. ಸೊ ಏನು ತಮ್ಮ ವೈಯಕ್ತಿಕ ಲಗೇಜ್ ಅಂತ ಏನು ಕರಿತೀವಿ ನಾವು, ಸೊ ಈ ಡಿಪ್ಲೊಮ್ಯಾಟಿಕ್ ಏಜೆಂಟರು ಹೊಂದಿದಂತಹ ಇಲ್ಲಿ ವಿಶೇಷವಾದಂತಹ ಅರ್ಥ ಬರುತ್ತೆ. ಈ ಡಿಪ್ಲೊಮ್ಯಾಟ್ಸ್ ದ ಪರ್ಸನಲ್ ಬ್ಯಾಗೇಜ್ ಅಂದರೆ ಕೇವಲ ಬಟ್ಟೆ ಬರೆಗಳ ಲಗೇಜ್ ಅಲ್ಲ. ದ ಬ್ಯಾಗ್ ಯೂಸ್ಡ್ ಬೈ ಡಿಪ್ಲೊಮ್ಯಾಟಿಕ್ ಏಜೆಂಟ್ಸ್ for sending articles, letters or documents to the sending states or any other missions of its state to abroad. So it's known as the diplomatic bag. Diplomatic bag ಅಂದರೆ ಮಹತ್ವದ ದಾಖಲೆಗಳಿರ್ತವೆ ಇಲ್ಲಿ. ಸೊ ಹೋಸ್ಟ್ ಕಂಟ್ರಿಯಲ್ಲಾದಂಥ ಆಗು ಹೋಗುಗಳ ಬಗ್ಗೆ ವರದಿಯನ್ನು ಸಲ್ಲಿಸೋದಕ್ಕೆ, ಅದು ಲೆಟರ್ಗಳ ರೂಪದಲ್ಲಾಗಿರ್ಬೋದು, ಲೇಖನಗಳ ರೂಪದಲ್ಲಾಗಿರ್ಬೋದು, ಏನಾದರೂ ಡಾಕ್ಯುಮೆಂಟ್ಗಳನ್ನು, ಸಾಕ್ಷ್ಯಗಳನ್ನು, ಆಧಾರಗಳನ್ನು ಎಲ್ಲ ಸಂಗ್ರಹ ಮಾಡಿ ತನ್ನ ದೇಶಕ್ಕೆ ವರದಿ ರೂಪದಲ್ಲಿ ಈ ಡಿಪ್ಲೊಮ್ಯಾಟಿಕ್ ಬ್ಯಾಗ್ ಮೂಲಕ ಪ್ರತಿಯೊಬ್ಬ ರಾಯಭಾರಿ ಕಳಿಸಿಕೊಡ್ತಾನೆ. ಸೊ ಈ ಬ್ಯಾಗನ್ನು ಯಾವುದೇ ಕಾರಣಕ್ಕೂ ಚೆಕ್ ಮಾಡೋ ಹಾಗಿಲ್ಲ ಆ ಹೋಸ್ಟ್ ಕಂಟ್ರಿಯವರು. ಸೊ ಇಲ್ಲಿ ಒಂದು ವೇಳೆ ಚೆಕ್ ಮಾಡೋದಕ್ಕೆ ಅವಕಾಶ ಇದ್ದರೆ ಇಲ್ಲಿ ರಾಯಭಾರಿಗಳ ಒಂದು ಕಾರ್ಯ ಸಕ್ಸಸ್ಸೇ ಆಗೋದಿಲ್ಲ, ಅದು ಉದ್ದೇಶನೇ ಈಡೇರೋದಿಲ್ಲ. ಸೊ ಸಂಪೂರ್ಣವಾಗಿ ಅಲ್ಲಿ ಆಗು ಹೋಗುಗಳ ಬಗ್ಗೆ
ಡಾಕ್ಯುಮೆಂಟ್ ರೂಪದಲ್ಲಿ ತನ್ನ ಮಾತೃದೇಶಕ್ಕೆ ಕಳಿಸ್ತಕ್ಕಂಥ ಸಂಪೂರ್ಣ ಸ್ವಾತಂತ್ರ್ಯವನ್ನು ರಾಯಭಾರಿ ಹೊಂದಿರ್ತಾನೆ. ಆ ಡಾಕ್ಯುಮೆಂಟ್ ಬ್ಯಾಗ್ನ ಮೇಲೆ ಯಾವುದೇ ನಿಷೇಧಗಳನ್ನು ಹೇರೋದು, ಅವುಗಳ ತಪಾಸಣೆ ನಡೆಸೋದು, ಪರೀಕ್ಷೆ ನಡೆಸೋದು ಯಾವುದನ್ನು ಕೂಡ ಆ ಹೋಸ್ಟ್ ಕಂಟ್ರಿ ಮಾಡೋ ಹಾಗಿಲ್ಲ. ಆ ವಿಷಯದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಇವರಿಗೆ ಕೊಡಲಾಗಿರುತ್ತೆ. ಸೊ ಹೀಗಾಗಿ ಅವರು ಯಾವುದೇ ಹೆದರಿಕೆ ಇಲ್ಲದೆ, ಆತಂಕ ಇಲ್ಲದೆ ತನ್ನ ದೇಶಕ್ಕೆ ಕಳಿಸಬೇಕಾದಂತಹ ವರದಿಗಳನ್ನು ನಿಷ್ಪಕ್ಷಪಾತವಾಗಿ, ಪ್ರಾಮಾಣಿಕವಾಗಿ, ಯಾವುದೇ ಭಯ ಇಲ್ಲದೆ ಕಳಿಸೋದಕ್ಕೆ ಸಾಧ್ಯ ಆಗತ್ತೆ. ದೆನ್ ಫ್ರೀಡಮ್ ಆಫ್ ಕಮ್ಯುನಿಕೇಷನ್. ಸೊ ಡಿಪ್ಲೊಮ್ಯಾಟ್ಗಳದ್ದು ಮೂಲ ಕೆಲಸ ಏನು ಅಂದರೆ ದೇ ಆರ್ ದ ಕಮ್ಯುನಿಕೇಷನ್ ಏಜೆಂಟ್ಸ್ ಅಂತ ಕರಿತೀವಿ. ಸೊ ಸಂವಹನದ ಒಂದು ಸಂಪರ್ಕ ಸಾಧನಗಳವರು. ಮುಖ್ಯವಾಗಿ ಅಫಿಷಿಯಲ್ ಪರ್ಪಸ್ಗೆ ತಮ್ಮ ಮಾತೃ ದೇಶದ ಜೊತೆಗೆ ಯಾವ ಸಂದರ್ಭದಲ್ಲಾದರೂ ಕೂಡ ಸಂವಹನ ಮಾಡೋದಕ್ಕೆ ಮುಕ್ತ ಅವಕಾಶವನ್ನು ಹೊಂದಿರ್ತಾರೆ. ಸೊ ಅವರ ಸಂವಹನದ ಮೇಲೆ ನಿರ್ಬಂಧಗಳಾಗಲಿ, ಇಂಥದೇ ಸಮಯದಲ್ಲಿ ಮಾತಾಡಬೇಕು, ಇದೇ ರೂಪದಲ್ಲಿ ಮಾತಾಡಬೇಕು, ಥ್ರೂ ಲೆಟರ್ ಕರೆಸ್ಪಾಂಡೆನ್ಸೇ ಮಾಡಬೇಕು, ಟೆಲಿಫೋನೇ, ನೋ ರೆಸ್ಟ್ರಿಕ್ಷನ್ಸ್ ಅಟ್ ಆಲ್. ಯಾಕೆ ಇವತ್ತಿಗಂತೂ ಆಧುನಿಕ ಕಾಲದಲ್ಲಿ ಸಾಕಷ್ಟು ಆಧುನಿಕ ಸಂಪರ್ಕ ಮಾಧ್ಯಮಗಳು ಬಂದಿರೋದ್ರಿಂದ ಯಾವ ಆ ವಿಷಯದ ಸ್ವರೂಪಕ್ಕೆ ಅನುಗುಣವಾಗಿ ಯಾವುದೇ ಮಾಧ್ಯಮವನ್ನು ಬಳಸಿ ಅವರು ಸಂಪರ್ಕವನ್ನು ಸಾಧಿಸ್ಬೋದು ತನ್ನ ಮಾತೃ ದೇಶದ ಜೊತೆಗೆ. ಸೊ ಅಲ್ಲಿ ಟೆಲಿಫೋನ್ ಅಂತ ಹೇಳಿ ಅದನ್ನು ಕದ್ದಲಿಸೋದು, ವಿಷಯ ಲೀಕೇಜ್ ಮಾಡೋದು, ಆರ್ಟಿಕಲ್ ರೂಪದಲ್ಲಿ ಆದರೆ ಅದನ್ನು ಬಹಿರಂಗಪಡಿಸೋದು ಇವ್ಯಾವನ್ನೂ ಮಾಡಲಾಗಲ್ಲ. ಸಂಪೂರ್ಣ ದೇ ಹ್ಯಾವ್ ದ ಫ್ರೀಡಮ್ ಆಫ್ ಕಮ್ಯುನಿಕೇಷನ್. ಸೊ ತಮ್ಮ ಮಾತೃ ದೇಶದ ಜೊತೆಗೆ ಮುಕ್ತವಾಗಿ ಯಾವ ಸಂದರ್ಭದಲ್ಲಾದರೂ ಸಂವಹನ ಮಾಡತಕ್ಕಂಥ ಸ್ವಾತಂತ್ರ್ಯ ಅವರಿಗೆ ಇರುತ್ತೆ. ಸೊ ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ತನ್ನ ಮಾತೃ ದೇಶದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ತನ್ನ ಮಾತೃ ದೇಶದ ನಾಯಕರ ಜೊತೆಗೆ, ಕಚೇರಿಗಳ ಜೊತೆಗೆ ಸತತ ಸಂಪರ್ಕದಲ್ಲಿ ಇದ್ದುಕೊಂಡು ತನ್ನ ಮಾತೃ ದೇಶದ ನಾಯಕರ ಒಂದು ಮಾರ್ಗದರ್ಶನಕ್ಕೆ ಅನುಗುಣವಾಗಿ, ಮಾರ್ಗದರ್ಶನಕ್ಕೆ ತಕ್ಕಂತೆ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗತ್ತೆ. ದೆನ್ ರೈಟ್ ಟು ವರ್ಷಿಪ್. ಖಂಡಿತ ಇವರು ಕೂಡ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಕರಿತೀವಿ ನಾವು. ಇದು ಪೂಜಾ ಸ್ವಾತಂತ್ರ್ಯ, ರೈಟ್ ಟು ವರ್ಷಿಪ್ ಅಂತ ಹೇಳಿ. ಸೊ ಅವ್ರಿಗೆ ವೈಯಕ್ತಿಕವಾಗಿ ಅವರು ಕಚೇರಿ ಕೆಲಸಕ್ಕೆ ಅಲ್ಲಿ ಹೋದರೂ ಸಹ ವೈಯಕ್ತಿಕ ಜೀವನ ಅಂತಿರುತ್ತೆ, ತಮ್ಮದೇ ಆದಂತಹ ಧರ್ಮದ ಅನುಸರಣೆಯಲ್ಲಿ ತೊಡಗಿರ್ತಾರೆ. ಸೊ ಹೀಗಾಗಿ ತಾವು ಯಾವ ಧರ್ಮಕ್ಕೆ ಸೇರಿರ್ತಾರೋ ಆ ಧರ್ಮದ ಆರಾಧನೆ, ಪೂಜಾ ವಿಧಾನ ಇವೆಲ್ಲವುಗಳನ್ನು ಮಾಡ್ತಕ್ಕಂಥ ಅವಕಾಶ ಅಲ್ಲಿದೆ. ಯಾಕೆಂದರೆ ಎರಡು ರಾಷ್ಟ್ರಗಳ ನಡುವಿನ ಸಂಬಂಧ ಅಂದ ತಕ್ಷಣ ಖಂಡಿತವಾಗಿಯೂ ಅಲ್ಲಿ ಧಾರ್ಮಿಕ ಪರಿಕಲ್ಪನೆಗಳಾಗಿರ್ಬೋದು, ಮೆಥಡ್ಸ್ ಆಫ್ ವರ್ಷಿಪ್ ಆಗಿರ್ಬೋದು, ಅವೆಲ್ಲವೂ ಕೂಡ ಬದಲಾಗ್ತವೆ ಆ ರಾಷ್ಟ್ರಗಳಲ್ಲಿ. ಬದಲಾದರೂ ಕೂಡ ಈಗ ಯಾವುದೇ ಒಂದು ಹಿಂದೂ ಮತ್ತು ಕ್ರಿಶ್ಚಿಯನ್ ರಾಷ್ಟ್ರಗಳ ನಡುವಿನ ಒಂದು ಸಂಬಂಧ ಇದೆ ಅಂದಾಗ ಖಂಡಿತ ಅಲ್ಲಿ ಎರಡು ರಾಷ್ಟ್ರಗಳ ರಾಯಭಾರಿಗಳಿಗೆ ಬಂದು ಇದ್ದಾಗ ಅವ್ರಿಗೆ ತಮ್ಮದೇ ಆದಂತಹ ಏನು ರೈಟ್ ಟು ವರ್ಷಿಪ್ ಇರಲಿಲ್ಲ ಅಂದರೆ ಅವರ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಂಡ ಹಾಗೆ. ಸೊ ಅದಕ್ಕೆ ಅವ್ರಿಗೆ ಸಂಪೂರ್ಣವಾಗಿ ಪೂಜಾ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಅವರು ತಮ್ಮ ಕಚೇರಿಯಲ್ಲಿ, ರಾಯಭಾರಿ ಕಚೇರಿಯಲ್ಲಿ ತಮ್ಮ ಕುಟುಂಬ ಸಮೇತ ತಮಗೆ ಇಷ್ಟವಾದಂಥ ಧರ್ಮವನ್ನು ಅನುಸರಿಸ್ಬೋದು. ಆ ಧರ್ಮಕ್ಕೆ ಅನುಗುಣವಾಗಿ ಪೂಜಾ ವಿಧಾನಗಳನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಅಲ್ಲಿ ಯಾವುದೇ ತನ್ನ ದೇಶದ ಆ ಹೋಸ್ಟ್ ಕಂಟ್ರಿಯಲ್ಲಿ ಬೇರೆ ಯಾವುದೇ ಧರ್ಮ, ಯಾವುದೇ ನೀತಿ ನಿಯಮಗಳ ಅಸ್ತಿತ್ವದಲ್ಲಿರಲಿ, ಅದರ ರಾಯಭಾರಿ ಕಚೇರಿಯ ಪೂಜಾ ವಿಧಾನಗಳನ್ನು ಅವರು ಆ ದೇಶದವರು ಪ್ರಶ್ನಿಸೋದಿಲ್ಲ ಮತ್ತು ಅಡ್ಡಿಪಡಿಸೋದಿಲ್ಲ. ಓಕೆ, ಸೊ ಇದು ದೆನ್ ಇಮ್ಯುನಿಟಿ ಫ್ರಮ್ ದ ಲೋಕಲ್ ಜೂರಿಸ್ಡಿಕ್ಷನ್. ಖಂಡಿತ ಏನು ಸ್ಥಳೀಯ ಕೋರ್ಟ್ಗಳಂತ ಏನು ಕರಿತೀವಿ, ಸ್ಥಳೀಯ ಕೋರ್ಟ್ಗಳಲ್ಲಿ ಕೆಲವು ನಿಯಮಗಳ ಮೂಲಕ ಏನು ಪ್ರಜೆಗಳ ಒಂದು ನಿಯಮಗಳ ಉಲ್ಲಂಘನೆಯನ್ನು ಕಂಟ್ರೋಲ್ ಮಾಡೋಕ್ಕೆ ಬಳಸ್ತಿರ್ತಾರೋ ಅಂತಹ ಲೋಕಲ್ ಕೋರ್ಟ್ಗಳ, ಸ್ಥಳೀಯ ನ್ಯಾಯಾಲಯಗಳ ನ್ಯಾಯಾಂಗ ವ್ಯಾಪ್ತಿಯಿಂದ ಇವರಿಗೆ ವಿನಾಯಿತಿಯನ್ನು ನೀಡಲಾಗಿದೆ. ಸೊ ಈವನ್ ಆ ಸ್ಥಳೀಯ ಕೋರ್ಟ್ಗಳ ಒಂದು ನ್ಯಾಯಾಂಗ ವ್ಯಾಪ್ತಿಯಲ್ಲಿ ಕ್ರಿಮಿನಲ್ ಕೇಸ್ಗಳು ಆದರೂ ಸಹ ಇವ್ರ ಮೇಲೆ ಏನಾದ್ರು ಕ್ರೈಮ್ಗಳು ಕಂಡು ಬಂದರೂ ಕೂಡ ಇವರನ್ನು ಕ್ರಿಮಿನಲ್ ಕೇಸ್ ಹಾಕೋ ಇಲ್ಲ, ಅರೆಸ್ಟ್ ಮಾಡೋ ಹಾಗಿಲ್ಲ. ಜಸ್ಟ್ ಆದಂಥ ಘಟನೆಯನ್ನು ವಿವರಗಳ ಸಮೇತ ಮಾತೃದೇಶಕ್ಕೆ ವರದಿ ಮಾಡಬೇಕು. ತಮಗೆ ಬೇಡ ಅನಿಸಿದರೆ ಮಾತೃದೇಶದ ಒಂದು ಆದೇಶದ ಆಧಾರದ ಮೇಲೆ ಇವರನ್ನು ಅತ್ಯಂತ ಸುರಕ್ಷಿತವಾಗಿ ಮಾತೃದೇಶಕ್ಕೆ ತಲುಪಿಸುವ ಕಾರ್ಯ ಪ್ರತಿಯೊಂದು ಹೋಸ್ಟ್ ಕಂಟ್ರಿದಾಗಿರುತ್ತೆ. ಸೊ ಇಲ್ಲಿ ಈ ದೇಶದ ಒಬ್ಬ ರಾಯಭಾರಿ ನಮ್ಮ ದೇಶದಲ್ಲಿ ಎಂಥದೋ ಏನೋ ಕ್ರೈಮ್ ಆಗಿದೆ, ಅದರಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಶಿಕ್ಷೆ ಅಲ್ಲ, ಈವನ್ ಬಂಧಿಸುವ ಅಧಿಕಾರ ಕೂಡ ಇಲ್ಲ. ಸೊ ಇಷ್ಟೊಂದು ವಿಶೇಷ ಸೌಲಭ್ಯಗಳನ್ನು ಇವರು ಪಡೆದಿರ್ತಾರೆ. ಕಾರಣ ಅಂದರೆ ಸೊ ಅವರು ಪರದೇಶದ ಒಂದು ಪ್ರದೇಶದಲ್ಲಿದ್ದು ತನ್ನ ದೇಶದ ಪರವಾಗಿ ಅಲ್ಲಿ ಹಿತಾಸಕ್ತಿಗಳನ್ನು ರಕ್ಷಿಸಬೇಕು ಅಂದರೆ ಅವರಿಗೆ ಮುಕ್ತವಾದಂಥ ಸ್ವಾತಂತ್ರ್ಯ ಬೇಕಾಗುತ್ತೆ.
ಸೊ ಆ ಎಲ್ಲ ಸ್ವಾತಂತ್ರ್ಯಗಳನ್ನು ಕೊಟ್ಟು ಅವರ ಪರಿಣಾಮಕಾರಿ ಚಾಣಾಕ್ಷತನದ ಒಂದು ಕಾರ್ಯಗಳಿಗೆ ಅನುಕೂಲ ಮಾಡಿಕೊಡೋ ಸಲುವಾಗಿ ಪ್ರತಿಯೊಬ್ಬ ರಾಯಭಾರಿ ಕೂಡ ತನ್ನ ದೇಶ ಹಿತಾಸಕ್ತಿಗಳನ್ನು ರಕ್ಷಿಸೋಕೆ ಮತ್ತು ತನ್ನ ದೇಶದ ವಿದೇಶಾಂಗ ನೀತಿಯ ಪರಿಣಾಮಕಾರಿ ಅಳವಡಿಕೆಗೆ ಪ್ರಯತ್ನ ಮಾಡುವ ರೀತಿಯ ಸಂಪೂರ್ಣವಾದಂಥ ಸೌಲಭ್ಯಗಳ ಒಂದು ಪ್ಯಾಕೇಜ್ನ ಇವರಿಗೆ ನೀಡಲಾಗಿರುತ್ತೆ. ಓಕೆ, ಇನ್ ದಿಸ್ ವೇ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಸೆಷನ್. ಓಕೆ, ಸೊ ಈ ರೆಫರೆನ್ಸ್ಗಳನ್ನ ನೀವು ನೋಡ್ಬೋದು ಈ ವಿಷಯಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್.